ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಬೈತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನವೇ ಶ್ರೀಮನ್ ನಾರಾಯಣ ಮಹಾಲಕ್ಷ್ಮೀ ನಮಸ್ತತೆ. ಹರಿಗೂ ಶರಣದೆ ಗುರುಗೂ ಶರಣದೆ ವಾಗ್ದೇವಿ ಸರಸ್ವತಿ ಕೂಡ ಶರಣದೆ. ನಂಬರ್ ಅಂದರೆ ನಾನು ಅಂದರೆ ನಂಬರ್ಸು. ಹೇಳ್ತೀನಂತಾಗುತ್ತೆ ಆಗುತ್ತೆ ಅಂತ ಹೇಳ್ತೀನಿ. ಅಭಿಮಾನಿ ದೇವರಿಗೊತ್ತು. ಮೊದಲಿಗೆ ಈ ನವಂಬರ್ ಮಂತ್ ಹೇಗಿರುತ್ತೆ, ಈ 12 ರಾಶಿಗಳು ಫಲಗಳನ್ನ ಅಬ್ಸರ್ವ್ ಮಾಡೋಣ. ಅದರಲ್ಲಿ ನವಂಬರ್ ಮಂತಲ್ಲಿ ಗ್ರಹಗಳ ಕ್ವಾಲಿಟಿ ಹೇಗಿರುತ್ತೆ ಅನ್ನೋದು ಭಾಳ ದೊಡ್ಡ ಇಂಪಾರ್ಟೆಂಟ್ ಆಗುತ್ತೆ. ಈ ಕ್ವಾಲಿಟಿಲಿ ಎಷ್ಟು ಒಳ್ಳೆಯದಾಗುತ್ತೆ ಅಂದರೆ, ಒಂದು ಗುರುಗ್ರಹ ಭಾಳ ವಿಶೇಷವಾಗಿ ಹುಚ್ಚನಾಗಿರ್ತಾನೆ. ನವಂಬರ್ ಮಂತಲ್ಲಿ ತುಂಬ ರಾಜಯೋಗವನ್ನು ಕೊಡ್ತಾನೆ. ಗುರು ಹುಚ್ಚನಾಗಿರೋದು ವಿಪರೀತ ರಾಜಯೋಗವನ್ನು ಕೊಡ್ತಾನೆ. ಅದೇ ರೀತಿಯಲ್ಲಿ ಕುಜಗ್ರಹ ತುಂಬ ಸ್ವಂತ ಮನೆಗೆ ಬರ್ತಾನೆ. ಅದು ತುಂಬ ದೊಡ್ಡ ಬೆನಿಫಿಟ್ ಅಂತೆ. ಕುಜಗ್ರಹ ತುಂಬ ಸ್ವಂತ ಮನೆಗೆ ಬರ್ತಾನೆ, ಅದು ತುಂಬ ಬೆನಿಫಿಟ್ಟು. ಶನಿ ಮೀನರಾಶಿಲಿದ್ದಾನೆ. ಚಂದ್ರನು ಕೂಡ ಮೀನರಾಶಿಗೆ ಬರ್ತಾನೆ. ರಾಹು ಕೇತುಗಳು ಎಂದಿನಂತೆ ಕುಂಭರಾಶಿಲಿ ರಾಹು ಇದ್ದಾನೆ, ಸಿಂಹ ರಾಶಿಲಿ ಕೇತು ಗ್ರಹ ಇದ್ದಾನೆ. ಅದೇ ರೀತಿಯಲ್ಲಿ ಕುಜ ಮತ್ತು ಬುಧ ಗ್ರಹ ಇಬ್ಬರು ಒಟ್ಟಿಗೆ ಸೇರ್ತಾರೆ. ಇದು ವೆರಿ ಡೇಂಜರ್ ಅಂತ ಹೇಳುತ್ತೆ, ದೊಡ್ಡ ಯೋಗನೂ ಕೂಡ ಹೇಳುತ್ತೆ. ಶುಕ್ರ ಮತ್ತು ಕುಜಗ್ರಹ ಮತ್ತು ಸೂರ್ಯಗ್ರಹನೂ ಕೂಡ ಮೇಷರಾಶಿಲಿ ಒಟ್ಟಿಗೆ ಸೇರ್ತಾರೆ. 3 ಗ್ರಹ ಒಟ್ಟಿಗೆ ಸೇರೋದು ವೃಶ್ಚಿಕ ರಾಶಿಲಿ ಸೇರ್ತಾರೆ. ವೃಶ್ಚಿಕ ರಾಶಿಯವರಿಗೆ ಸೇರೋದ್ರಿಂದ ಈ ಒಂದು ಫಲಗಳನ್ನ ಹೇಗೆ ಅಬ್ಸರ್ವ್ ಮಾಡ್ಬೇಕನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಯಾರೆಲ್ಲ ಭಾಳ ವಿಶೇಷವಾಗಿ ರಾಜಯೋಗವನ್ನು ಯಾವ ರಾಶಿಯಲ್ಲಿ ಅದೃಷ್ಟವನ್ನು ಕಾಡುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಮೇಷರಾಶಿಯಿಂದ ಹಿಡಿದು ಮೀನರಾಶಿವರೆಗೂ ರಾಶಿ ಫಲಗಳನ್ನ ಹೇಳ್ತಾ ಹೋಗ್ತೀನಿ. ದಯವಿಟ್ಟು ಮರೆಯಲ್ಲಿ ಎಲ್ಲರೂ ಕೂಡ ನೀವು ಕೇಳಿ ಫಾಲೋ ಮಾಡಿ. ಅದರಲ್ಲಿ ಮೊದಲಿಗೆ ತುಂಬ ಗಮನವಾಗಿರಬೇಕಾದವ್ರಿಗೆ ವಿಪರೀತ ಯೋಗವನ್ನು ಕೊಡುವಂಥ ಗ್ರಹಗಳು ಯಾವುವಪ್ಪ ಅಂದರೆ, ಒಂದು ಗುರುಗ್ರಹ ತುಂಬ ರಾಜಯೋಗವನ್ನು ಕೊಡ್ತಾನೆ. ಅದು ರಾಜಯೋಗನ ನೀವು ಬಳಸ್ಕೊಳ್ಳಿ. ಮತ್ತು ಬುಧನು ಕೂಡ ಶುಕ್ರನ ಮನೆಯಲ್ಲಿ ವಾಸ ಮಾಡ್ತಾನೆ. ಕುಜಗ್ರಹನೂ ಕೂಡ ವಾಸ ಮಾಡ್ತಿದ್ದಾನೆ. ಅದೇ ರೀತಿಯಲ್ಲಿ ನಿಮಗೆ ಮಿರಾಕಲ್ಲು ಕುಜ ಸ್ವಂತ ಮಲ್ಲಿದ್ದಾನೆ. ಅದು ಒಂದು ರಾಶಿಗೆ ಒಳ್ಳೆಯದು, ಒಂದು ರಾಶಿಗೆ ಕೆಟ್ಟದ್ದು. ಶನಿ ಎಂದಿನಂತೆ ಗುರು ಮತ್ತು ಶನಿ ಒಬ್ಬರನ್ನೊಬ್ಬರು ನೋಡ್ತಾರೆ. ಹುಟ್ಟಂಥ ಮಕ್ಕಳಿಗೆ IAS IPS ಆಗೋರು, ಜಡ್ಜ್ ಆಗೋಂಥ ಯೋಗ ಇದೆ. ತುಂಬ ಈ ನವಂಬರ್ ಮಂತಲ್ಲಿ ಹುಟ್ಟಂಥವ್ರಿಗೆ ವಿಪರೀತ ಶ್ರೀಮಂತರಾಗೋಂಥ ಯೋಗದ ಮಕ್ಕಳುಗಳು ಹುಡ್ತಾರೆ. ಯೋಗದ ಒಂದು ಮುಹೂರ್ತಗಳು ಸಿಗುತ್ತೆ. ಯಾಕಂದರೆ ಈ ನವಂಬರ್ ಮಂತಲ್ಲಿ ಒಳ್ಳೆ ಲಗ್ನ ಅಂತ ಬಂದಾಗ ವಿಶೇಷವಾಗಿ ಒಂದು ಟಾಪ್ ಲಗ್ನ, ಕುಂಭ ಲಗ್ನ ಮತ್ತು ಕಟಕ ಲಗ್ನ, ಇವೆರಡೂ ಕೂಡ ವಿಪರೀತ ರಾಜಯೋಗದ ಲಗ್ನ ಆಗುತ್ತೆ. ಅದು ಬಿಟ್ಟರೆ ನಿಮಗೆ ತುಲಾ ಲಗ್ನ, ಈ ತುಲಾ ಲಗ್ನದಲ್ಲಿ, ಕಟಕ ಲಗ್ನದಲ್ಲಿ ಮತ್ತು ಮಕರ ಲಗ್ನದಲ್ಲಿ ಏನು ಕೆಲಸ ಮಾಡ್ತಿರೋ ಸಕಲ ಸಂಪತ್ತು ಐಶ್ವರ್ಯವನ್ನು ಕೂಡ ಕೊಡ್ತಾರೆ. ಇದು ಮುಖ್ಯವಾಗಿ ಇದೇ ಮಕ್ಕಳು ಹುಟ್ಟಿದ್ರು ಕೂಡ ಈ 3 ಲಗ್ನವನ್ನು ಜನನವನ್ನು ಮಾಡಿದಾಗ ತುಂಬ ಬ್ಯೂಟಿಫುಲ್ ಅದೃಷ್ಟವನ್ನು ಕೊಡುತ್ತೆ. ಅದರಲ್ಲೂ ಕೂಡ ಅತಿ ಹೆಚ್ಚು ಕಲರ್ಸ್ ಅಂತ ಯೂಸ್ ಮಾಡಿದಾಗ ಈ ನವಂಬರ್ ಮಂತಲ್ಲಿ ಭಾಳ ಲಕ್ಕಿ ಬಣ್ಣ ಅಂತ ಹೇಳಿದಾಗ ಬ್ಲ್ಯಾಕು ಮತ್ತು ರೆಡ್, ಬ್ಲ್ಯಾಕನ್ನ ರೆಡ್ಡು ಮತ್ತು ಯೆಲ್ಲೋ ಕಲರ್ ಇದನ್ನು ಮಿಕ್ಸ್ ಮಾಡಾಕ್ದಾಗ ಸಿಕ್ಕಾಪಟ್ಟೆ ರಾಜಯೋಗ ಬರುತ್ತೆ. ಯಾರಿಗೆಲ್ಲ ಮದುವೆ ಆಗಿರೋಲ್ಲ ಇವರೆಲ್ಲ ಈ ಬಣ್ಣವನ್ನು ಯೂಸ್ ಮಾಡಿ, ಬ್ಲ್ಯಾಕ್, ರೆಡ್ಡು ಮತ್ತು ಯೆಲ್ಲೋ ಕಲರ್ನ ಯೂಸ್ ಮಾಡಿ, ತುಂಬ ಲಕ್ ಬರುತ್ತೆ. ಈ ನವಂಬರ್ ಮಂತಲ್ಲಿ ತುಂಬ ದುಡ್ಡು, ಬಿಸ್ನೆಸ್ಸು, ಸಾಲ ದುಡ್ಡು ವರ್ಕೌಟ್ ಆಗಬೇಕಂದ್ರೆ ಯೆಲ್ಲೋ ಕಲರ್ನ ಮತ್ತು ಬ್ಲೂನ, ಗ್ರೀನ್ನ ಯೂಸ್ ಮಾಡಿ, ತುಂಬ ಲಕ್ ಬರುತ್ತೆ. ಒಳ್ಳೆಯದಾಗಲಿ. ಕುಂಭರಾಶಿಯವ್ರಿಗೆ ಭಾಳ ರಾಜಯೋಗ ಬರುತ್ತೆ. ಭಾಳ ರಾಜಯೋಗ ಬರುತ್ತೆ. ಈ ರಾಜಯೋಗನ ನೀವು ಪಡ್ಕೋಬೇಕಂದ್ರೆ ಈ 3 ಟೆಂಪಲ್ಗೆ ಹೋಗಲೇಬೇಕು. ಹೋದ್ಮೇಲೆ ರಾಜಯೋಗ ಬರುತ್ತೆ. ಹೋಗಿ ಅಂದರೆ ನಿಮ್ಮಷ್ಟು ದರಿದ್ರ ಇನ್ಯಾರಿಗೂ ಬರಲ್ವೇನೋ, ಭಯಂಕರ ದರಿದ್ರ ಬರುತ್ತೆ. ನೀವು ಹೋಗಿಲ್ಲ ಅಂದರೆ ನಿಮ್ಮ ಗಾಡಿ ಆಕ್ಸಿಡೆಂಟ್ ಆಗೋದು, ಅವಮರ್ಯಾದಾಗೋದು, ನೋವಾಗೋದು, ದುಃಖ ಆಗೋದು, ಕೆಲಸದವ್ರು ಬೈಯೋದು, ವರ್ಕರ್ಸ್ ಬೈಯೋದು, ಫ್ರೆಂಡ್ಸ್ ಬೈಯೋದು, ಬರೀ ಕೆಟ್ಟದ್ದೇ ಆಗುತ್ತೆ. ರಾಹು ರಾಶಿಲಿದ್ದು ನೀವು ರಾಹು ಟೆಂಪಲ್ಗೆ ಹೋದರೆ ನಿಮಗೆ ರಾಹು ಯೋಗ ಬರುತ್ತೆ. ಖಂಡಿತ ಅಲ್ಲೂ ಕೂಡ ರಾಹು ಯೋಗ ಬರುತ್ತೆ. ಅದರಲ್ಲೂ ಕೂಡ ನೀವು ಭಾಳ ವಿಶೇಷವಾಗಿ ಉದ್ದಿನೊಡೆನ ದಾನವನ್ನು ಕೊಡಿ, ಅದರ ಮೊಸರೊಡೆನ ದಾನ ಕೊಡಿ, ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ದಯವಿಟ್ಟು ಹೇಳ್ತಾಯಿದ್ದೀನಿ, ವಿಪರೀತ ರಾಜಯೋಗ ಬರುತ್ತೆ. ನೀವು ರಾಹು ಟೆಂಪಲ್ಗೆ ಹೋಗಿ, ಶನಿ ಟೆಂಪಲ್ಗೆ ಹೋಗಿ, ಮತ್ತು ಗುರು ಟೆಂಪಲ್ಗೆ ಹೋಗಿ, ಕೇತು ಟೆಂಪಲ್ಗೆ ಹೋಗಿ, ಭಾಳ ಲಕ್ ಬರುತ್ತೆ. ಬರೆದಿದ್ದು ಕೇಳಿ. ದಯವಿಟ್ಟು ರಾಹು ಟೆಂಪಲ್ ದರ್ಶನ ಮಾಡಿ, ಕೇತು ಟೆಂಪಲ್ ದರ್ಶನ ಮಾಡಿ, ಗುರು ಟೆಂಪಲ್ ಮಾಡಿ, ಮತ್ತು ಶನಿ ಟೆಂಪಲ್ ದರ್ಶನ ಮಾಡಿ. ನಿಮಗೆ ಯಾವ ದಶೆ ನಡೀತಿದೆ ಆ ಗ್ರಹನ ದರ್ಶನ ಮಾಡಿ. ಈ 3ರಲ್ಲಿ ಒಂದಾದ್ರೂ ನೀನು ಬೇಕಾಗಿಲ್ಲ, 4ರಲ್ಲಿ ಒಂದು ನಿಮಗೆ ಸಿಗಬಾರ್ದು ಯೋಗ ಸಿಗುತ್ತೆ ಈ ಟೆಂಪಲ್ ದರ್ಶನ ಮಾಡಿದರೆ. ದಯವಿಟ್ಟು ನವಂಬರ್ ತಿಂಗಳು ಬರೋಕ್ಕಿಂತ ಮುಂಚೆಲೇ ಮಾಡಿ. ಈಗಲೇ ಹೋಗಿ ಎಲ್ಲವನ್ನೂ ದರ್ಶನ ಮಾಡಿ. ನಿಮ್ಗೆ ಸಖತ್ ಪಾಸಿಟಿವ್ ಆಗುತ್ತೆ. ನೀವೇನೂ ಮಾಡಿಲ್ವಾ, ನಿಮ್ಮ ಗಾಡಿ ಆಕ್ಸಿಡೆಂಟ್ ಆಗುತ್ತೆ, ನಿಮ್ಗೆ ಆರೋಗ್ಯ ಸಮಸ್ಯೆ ಬರುತ್ತೆ, ನೀವು ಯಾರ ಕೈಲಾರು ಜಗಳ ಮಾಡ್ತೀರಾ, ಯಾರ ಕೈಲಾರು ಕೋಪ ಮಾಡ್ಕೊತೀರಾ, ಏನು ಬೇಕಾದ್ರೂ ಕೆಟ್ಟದ್ದಾಗುತ್ತೆ. ಕುಂಭರಾಶಿಯವ್ರಿಗೆ ನೀವು ಈ ನಾನು ಹೇಳಿ ಟೆಂಪಲ್ನ ದರ್ಶನ ಮಾಡಿದ್ರೆ ನಿಮ್ಗೆ ಯಾವ ಪ್ರಾಬ್ಲಮ್ಮು ಬರೋಲ್ಲ. ಕುಂಭರಾಶಿಗೆ ಭಯಂಕರ ರಾಜಯೋಗ, ರಾಹು ಗ್ರಹ ರಾಶಿಲಿರೋದ್ರಿಂದ ನೀವು ಭಾಳ ವಿಶೇಷವಾಗಿ ಹಾವು ಮತ್ತು ಗರುಡ ಎರಡೂ ಕೂಡ ವಿಶೇಷವಾದ ಯೋಗಗಳು. ಹಾವುಗಳು ಹುಟ್ಟಿದ್ದು 1,000 ಹಾವು ಒಟ್ಟಿಗೆ ಹುಟ್ಟಿದ್ರು. ಆದರೆ ಗರುಡ ಹುಟ್ಟಕ್ಕೆ ಭಾಳ ವರ್ಷ ಟೈಮ್ ತಗೊಂಡ್ರು. ನೀವು ಈ ವರ್ಷ ಪೂರ್ತಿ ತಿರುಪತಿ ದರ್ಶನ ಮಾಡಿ ಕುಂಭರಾಶಿಯವರಿಗೆ
ಕೋಟ್ಯಾಧೀಶ ಮೇಲೆ ಕೋಟ್ಯಾಧೀಶರಾಗ್ತೀರಿ. ಯಾವೆಲ್ಲ ಲಿಟಿಗೇಷನ್ ಪ್ರಾಬ್ಲಮ್ ಇದೆ, ಯಾರೆಲ್ಲ ಮನೆ ಕಟ್ಟಿಲ್ಲ, ಯಾರೆಲ್ಲ ಮದುವೆ ಆಗಿಲ್ಲ, ಯಾರಿಗೆ ವಿದ್ಯುತ್ ಪ್ರಾಬ್ಲಮ್ ಇದೆ, ಯಾರಿಗೆ ನಿಮ್ಮ ಬುದ್ಧಿ ನಾಲೆಡ್ಜ್ ಇಲ್ಲ, ಡಿಸ್ಟರ್ಬ್ ಆಗ್ತೈತೆ ನಿಮ್ಮ ಲೈಫಲ್ಲಿ, ಪ್ರತಿ ಕುಂಭರಾಶಿ ಬರೋ ದಿವಸ ದಯವಿಟ್ಟು ತಿರುಪತಿಲಿರ್ರಿ. ಕುಂಭರಾಶಿಲಿ ನಿಮ್ಮ ನಕ್ಷತ್ರಗಳು ಯಾವುದೇ ಆಗಿರ್ಬೋದು, ಒಂದು ಶತಭಿಷ ಆಗಿರ್ಬೋದು, ಒಂದು ಮೃಗಶಿರ ಚಿತ್ತ ಧನಿಷ್ಠ ನಕ್ಷತ್ರ ಆಗಿರ್ಬೋದು, ಇಲ್ಲ ಪುನರು ಶೀರ್ಷಕ ಪೂರ್ವಭಾದ ನಕ್ಷತ್ರ. ಈ 3 ನಕ್ಷತ್ರ, ಧನಿಷ್ಠ ನಕ್ಷತ್ರ, ಪೂರ್ವಭಾದ ನಕ್ಷತ್ರ, ಶತಭಿಷ ನಕ್ಷತ್ರ, ಈ 3 ನಕ್ಷತ್ರದಲ್ಲಿ ನೀವು ಬರೋ ದಿವಸ ದರ್ಶನ ಮಾಡೋ, ಅದರಲ್ಲೂ ಕೂಡ ಶತಭಿಷ ನಕ್ಷತ್ರದಲ್ಲಿ ತಿರುಪತಿನ ದರ್ಶನ ಮಾಡಿದ್ರೆ ಪುಣ್ಯ ಬರುತ್ತೆ. ಖಂಡಿತಲೂ ಕೂಡ ತಿರುಪತಿನ ಹೈಯೆಸ್ಟ್ ಶತಭಿಷ ನಕ್ಷತ್ರದ ದಿವಸ ದರ್ಶನ ಮಾಡಿ. ರಾಘವೇಂದ್ರ ಸ್ವಾಮಿ ಕೂಡ ಬೃಂದಾವನ ಸೇರಿದ ಶತಭಿಷ ನಕ್ಷತ್ರ ಭಾಳ ಪವರ್ಫುಲ್ ಅಂತ ನಕ್ಷತ್ರ. ರಾಯರು ಮಧ್ಯಾರಾಧನೆ ಮಾಡೋದು ಶತಭಿಷ ನಕ್ಷತ್ರ. ಅದಕ್ಕೇ ರಾಯರು ಇವತ್ತು ನಮ್ಮ ಜೊತೆಲಿದ್ದಾರೆ, ನಮಗೆಲ್ಲರಿಗೂ ಒಳ್ಳೇದು ಮಾಡ್ತಾರೆ. ಅವ್ರ ಭಕ್ತರನ್ನಂತೂ ಅವ್ರು ಕೈ ಬಿಡಲ್ಲ. ಹಾಗಾಗಿನೇ ರಾಯರನ್ನ ಆರಾಧನೆ ಮಾಡೋರು ಕೂಡ ಶತಭಿಷ ನಕ್ಷತ್ರದಲ್ಲಿ ಹೋಗಿ ತಿರುಪತಿನ ದರ್ಶನ ಮಾಡಿ ಬಹಳ ಪುಣ್ಯ ಬರುತ್ತೆ. ಈ ಶತಭಿಷ ನಕ್ಷತ್ರ ಅಪಾರವಾದ ಕೀರ್ತಿ, ಅಷ್ಟ ಐಶ್ವರ್ಯವನ್ನು ಕೊಡ್ತಾನೆ. ನೀವು ಹೋಗಿ ದರ್ಶನ ಮಾಡಿ, ತಿರುಪತಿಗೆ ಬಿಡ್ದಲೇ 1 ವರ್ಷ ಶತಭಿಷ ನಕ್ಷತ್ರದಲ್ಲಿ ನೀವು ದರ್ಶನ ಮಾಡಿ, ನಿಮಗೆ ಭಗವಂತ BMW ಬೆಂಚ್ ಕಾರ್ ಕೊಡ್ತಾನೆ. ಸೈಕಲ್ ಇಲ್ದಿದ್ದವನಿಗೆ BMW ಬೆಂಚ್ ಕೊಡ್ತಾನೆ. ಬರ್ದಿಟ್ಟು ಕೇಳಿ, ಸೈಕಲ್ ಇಲ್ಲ ನಿಮ್ಮ ಮನೆಯಲ್ಲಿ, BMW ಬೆಂಚ್ ಕೊಡ್ತಾನೆ. ಡೂಪ್ಲೆಸ್ ಮನೆ ಕೊಡ್ತಾನೆ. ನಿಮ್ಮ ಮಕ್ಕಳಿಗೆ ಮದುವೆ ಆಗುತ್ತೆ, ನಿಮಗೆ ಹೊಸ ಬಟ್ಟೆ ಕೊಡ್ತಾನೆ, ಗೋಲ್ಡ್ ವಾಚ್ ಕೊಡ್ತಾನೆ, ಗೋಲ್ಡ್ ಕೊಡ್ತಾನೆ. ತಿರುಪತಿನ ಶತಭಿಷ ನಕ್ಷತ್ರ ನೀವು ಹೋಗಿ ಎಲ್ಲರೂ ದರ್ಶನ ಮಾಡಿ, ವಿಪರೀತ ರಾಜಯೋಗವನ್ನು ಕೊಡ್ತಾನೆ. ಅದರಲ್ಲೂ ಕೂಡ ಕುಂಭರಾಶಿ ದಿವಸ ದರ್ಶನ ಮಾಡಿದ್ರೆ, ಕುಂಭ ಅಂದರೆ ಕುಬೇರನ ಯೋಗ ಬರುತ್ತೆ. ಕುಂಭರಾಶಿ ಒಳ್ಳೆಯದಾಗಲಿ.